ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, KSRTC ವಿಭಾಗದಲ್ಲಿ ನಮ್ಮ ವಿಶೇಷ ಚೇತನರಿಗೆ ಒಂದು ಸಿಹಿ ಸುದ್ದಿ ಬರ್ತಾ ಇದೆ. ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆ ಪ್ರಥಮ ಬಾರಿ ವೀಕ್ಷಣೆ ಮಾಡ್ತಾಯಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಕೊಡಿ ಮತ್ತು ಇತರರಿಗೂ ವಿಡಿಯೋವನ್ನು ಶೇರ್ ಮಾಡಿ. ಸಾರಿಗೆ ಬಸ್ಸುಗಳಲ್ಲಿ ಕಡ್ಡಾಯ ನಿಯಮ ಜಾರಿಗೆ ಚಿಂತನೆ, ಅಧಿಕೃತ ಆದೇಶ ಒಂದೇ ಬಾಕಿ ಅಂತ ಹೇಳ್ಬಿಟ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿ ಬರ್ತಾ ಇದೆ. ಸ್ನೇಹಿತರೆ, ಸಾರಿಗೆ ಬಸ್ಸುಗಳಲ್ಲಿ ಹಲವರಿಗೆ ಆಸನ ಕಾಯ್ದಿರಿಸುವ ಬಗ್ಗೆ ಮತ್ತೆ ಚಿಂತನೆ ನಡೆದಿದೆ. ಮೀಸಲಿಟ್ಟವರಿಗೆ ಕೆಲ ಆಸನ ಬಿಟ್ಟುಕೊಡಬೇಕು ಎಂಬ ಬಗ್ಗೆ ಮೌಖಿಕ ಚರ್ಚೆಯಾಗಿದ್ದು, ಅಧಿಕೃತ ಮತ್ತು ಲಿಖಿತ ಆದೇಶ ಇನ್ನಷ್ಟೇ ಪ್ರಕಟವಾಗಬೇಕಾಗಿದೆ. ರಾಜ್ಯ ರಸ್ತೆ ಸಾರಿಗೆ ಎಲ್ಲ ನಿಗಮಗಳ ಬಸ್ಸುಗಳಲ್ಲಿ ಮೊದಲಿನಿಂದಲೂ ಮಹಿಳೆಯರು, ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರಿಗೆ ಕೆಲ ಆಸನಗಳನ್ನು ಮೀಸಲಿಡಲಾಗಿದೆ. ಪ್ರಯಾಣದ ಸಂದರ್ಭದಲ್ಲಿ ಯಾವುದೇ ಬಸ್ಸುಗಳಲ್ಲಿ ಈ ವರ್ಗದ ಜನರಿಗೆ ಅನಾನುಕೂಲವಾಗದಂತೆ ಸೀಟ್ ಒದಗಿಸಬೇಕೆಂದು ಸೂಚಿಸಲಾಗಿತ್ತು. ಈ ಕುರಿತು ಪ್ರತಿ ಬಸ್ಸುಗಳಲ್ಲೂ ಈಗಲೂ ಮೀಸಲಿರುವ ಆಸನಗಳ ಮೇಲೆ ಸ್ಟಿಕ್ಕರ್ ಅಂಟಿಸಲಾಗಿದೆ. ಆದರೆ ಇವತ್ತಿಗೂ ಸಮರ್ಪಕವಾಗಿ ಇದು ಪಾಲನೆಯಾಗುತ್ತಿಲ್ಲ. ಹಾಗಾಗಿ ಮತ್ತೊಮ್ಮೆ ಈ ಕುರಿತು ಚರ್ಚೆಯಾಗಿದ್ದು, ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ವ್ಯಾಪ್ತಿಯ ರಾಯಚೂರು ವಿಭಾಗದಲ್ಲೂ ಮೇಲಧಿಕಾರಿಗಳು ಸೂಚನೆ ಅನ್ವಯ ನಿಯಮ ಪಾಲಿಸುವಂತೆ ಆಲೋಚಿಸಲಾಗುತ್ತದೆ. ಮೇಲಧಿಕಾರಿಗಳಿಂದ ಆಯಾ ವಿಭಾಗದ ನಿಯಂತ್ರಣಾಧಿಕಾರಿಗಳಿಗೆ ಈಗಾಗಲೇ ಮೌಖಿಕ ಆದೇಶ ನೀಡಲಾಗಿದ್ದರೂ ನಿಯಮ ಪಾಲನೆಗೆ ಇರುವ ಗೊಂದಲ ನಿವಾರಣೆ ಮಾಡಿಕೊಳ್ಳುವುದು ಅಗತ್ಯವಾಗಿದೆ. ಎಲ್ಲ ತೊಡಕುಗಳನ್ನು ನಿವಾರಿಸಿಕೊಂಡು ಮೀಸಲಿಟ್ಟ ಆಸನಗಳ ಸದ್ಬಳಕೆ ಹೇಗೆ ರೂಪರೇಷ ಸಿದ್ಧಪಡಿಸಲಾಗುತ್ತದೆ ಎಂಬುದು ಯಕ್ಷಪ್ರಶ್ನೆಯಾಗಿದೆ. ಹಿರಿಯ ಅಧಿಕಾರಿಗಳು ಸ್ಪಷ್ಟ ನಿರ್ದೇಶನದ ಬಳಿಕ ಸಾರ್ವಜನಿಕರ ಸಹಕಾರದೊಂದಿಗೆ ಇವೆಲ್ಲವೂ ಹೊಸದಾಗಿ ಅನುಷ್ಠಾನಕ್ಕೆ ಬಂದಲ್ಲಿ ಸೇವಾ ದೃಷ್ಟಿಯಿಂದ ರಸ್ತೆ ಸಾರಿಗೆ ನಿಗಮ ಎಲ್ಲರ ಮೆಚ್ಚುಗೆ ಗಳಿಸಲಿದೆ. ಸಾಮಾನ್ಯ ಮತ್ತು ವೇಗದೂತ ಬಸ್ಸುಗಳಿಗೂ ಈ ನಿಯಮ ಅನ್ವಯ. ರಾಯಚೂರಿನ 3, ಮಸ್ಕಿ, ಸಿಂಧನೂರು, ಮಾನ್ವಿ, ಲಿಂಗಸೂರು ಹಾಗೂ ದೇವದುರ್ಗದ ತಲಾ 1 ಸೇರಿ ಒಟ್ಟು 8 ಘಟಕಗಳಲ್ಲಿ 666 ಬಸ್ಸುಗಳಿವೆ. ನಿತ್ಯ ಎಲ್ಲ ಘಟಕಗಳಿಂದ 625 ಬಸ್ಸುಗಳು ನಾನಾ ಮಾರ್ಗಗಳಲ್ಲಿ ಸಂಚರಿಸುತ್ತವೆ. ಇವುಗಳಲ್ಲಿ ಸಾಮಾನ್ಯ ಮತ್ತು ವೇಗದೂತ ನಮೂನೆಯ ಬಸ್ಸುಗಳಲ್ಲಿ ಮಾತ್ರ ಕೆಲ ಆಸನ ಮೀಸಲಿಡುವ ಬಗ್ಗೆ ಚಿಂತನೆ ನಡೆದಿದೆ. ಈ ಬಗ್ಗೆ ಚಾಲಕ ನಿರ್ವಾಹಕರಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಬೇಕೆಂಬ ಚರ್ಚೆಯಾಗ್ತಾ ಇದೆ. ಯಾರಿಗೆ ಯಾವ ಆಸನ ಅಂತ ನೋಡೋದಾದರೆ, ಬಸ್ಸುಗಳಲ್ಲಿ ಹಿರಿಯ ನಾಗರಿಕರಿಗೆ 12 ಮತ್ತು 13, ಸ್ವತಂತ್ರ ಹೋರಾಟಗಾರರಿಗೆ 14 ಮತ್ತು 53, ವಿಶೇಷ ಚೇತನರಿಗೆ 24 ಮತ್ತು 25, ಗರ್ಭಿಣಿಯರಿಗೆ 1 ಮತ್ತು 2 ಸಂಖ್ಯೆಯ ಆಸನ ಮೀಸಲಿಡಲಾಗ್ತಾ ಇದೆ. ವಾಗ್ವಾದ: ಈ ನಿಯಮಗಳು ಅನೇಕ ವರ್ಷಗಳಿಂದ ಜಾರಿಯಲ್ಲಿದ್ದರೂ ಅಳವಡಿಸಿಕೊಂಡಿದ್ದು ಅಷ್ಟಕ್ಕಷ್ಟೇ ಎಂಬುದಾಗಿದೆ. ಹಾಗಾಗಿ ನಾಮಕವಾಸ್ತೆ ಇವತ್ತಿಗೂ ಬಸ್ಸುಗಳಲ್ಲಿ ಮೀಸಲಿರುವ ಆಸನಗಳ ಮೇಲೆ ಸ್ಟಿಕ್ಕರ್ ಅಂಟಿಸಲಾಗಿದ್ದು, ಎಲ್ಲರೂ ಆ ಆಸನಗಳಲ್ಲಿ ಕುಳಿತುಕೊಳ್ಳುತ್ತಿದ್ದಾರೆ. ಮೀಸಲು ಆಸನಗಳನ್ನು ಸಂಬಂಧಿಸಿದವರಿಗೆ ಬಿಟ್ಟುಕೊಡಿ ಎಂದು ಹೇಳುವ ಚಾಲಕ ನಿರ್ವಾಹಕರಿಗೆ ಪ್ರಯಾಣಿಕರು ವಾಗ್ವಾದಕ್ಕಿಳಿಯುವುದು ಸಾಮಾನ್ಯವಾಗಿದೆ. ಇನ್ನು ಶಕ್ತಿ ಯೋಜನೆ ಜಾರಿ ಬಳಿಕ ಬಸ್ಸಿನಲ್ಲಿ ನಿಂತುಕೊಂಡೇ ಹೋಗುವುದಕ್ಕೂ ಸ್ಥಳಾವಕಾಶ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅನೇಕ ವರ್ಷಗಳ ಹಿಂದೆ ರಸ್ತೆ ಸಾರಿಗೆ ನಿಗಮ ವ್ಯಾಪ್ತಿಯ ಎಲ್ಲ ವಿಭಾಗಗಳಲ್ಲಿನ ಬಸ್ಸುಗಳಲ್ಲಿ ಹಿರಿಯ ನಾಗರಿಕರು, ಮಹಿಳೆಯರು, ವಿಶೇಷ ಚೇತನರಿಗೆ ಕೆಲ ಆಸನಗಳನ್ನು ಮೀಸಲಿಡಲಾಗಿದೆ. ಆದರೆ ನಿಯಮ ಪಾಲನೆಯಾಗುತ್ತಿಲ್ಲ ಎಂಬ ದೂರುಗಳಿವೆ. ಹಾಗಾಗಿ ವಿಶೇಷ ವರ್ಗದವರಿಗೆ ಮೀಸಲಿರುವ ಆಸನಗಳನ್ನು ಅವರಿಗೆ ಬಿಟ್ಟುಕೊಡುವ ಕುರಿತು ಈಗಾಗಲೇ ಮೇಲಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಚರ್ಚೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಯಾರಿಗೆ ಯಾವ ಆಸನ ಮೀಸಲಿಡಬೇಕೆಂಬುದು ನಿರ್ಧರಿಸಿ ಸ್ಟಿಕ್ಕರನ್ನು ಅಂಟಿಸುವತ್ತ ಗಮನ ಹರಿಸಲಾಗುವುದು ಎಂದು IM ಕಂದಗಲ್, ಹಿರಿಯ ವಿಭಾಗೀಯ ನಿಯಂತ್ರಣಾಧಿಕಾರಿ, KSRTC ರಾಯಚೂರು ಇವರು ಸುದ್ದಿಗಾರರಿಗೆ ತಿಳಿಸಿರುತ್ತಾರೆ. ಇದು ಕೇವಲ ಸ್ಟಿಕ್ಕರ್ ಅಂಟಿಸಿದರೆ ಮಾತ್ರ ನಿಯಮ ಪಾಲನೆ ಆಗುವಂತಾಗೋದಿಲ್ಲ. ಸಾಮಾನ್ಯರಿಗೆ ಅರಿವು ಮೂಡಿಸುವ ಮೂಲಕ, ಅಂದರೆ ಗರ್ಭಿಣಿಯರು, ಹಿರಿಯ ನಾಗರಿಕರು ಮತ್ತು ವಿಶೇಷ ಚೇತನರಿಗೆ ಮೀಸಲಿಟ್ಟ ಆಸನಗಳಲ್ಲಿ ಯಾರೂ ಸಾರ್ವಜನಿಕರು, ಸದೃಢವಂತರು, ಯುವಕರು, ವಿದ್ಯಾರ್ಥಿಗಳು ಕುಳಿತುಕೊಳ್ಳದಂತೆ ಸಾರ್ವಜನಿಕರಿಗೆ KSRTC ನಿಗಮಗಳು ಅರಿವು ಮೂಡಿಸುವ ಮೂಲಕ ಹೆಚ್ಚಿನ ಜಾಗ್ರತೆ ವಹಿಸಿದರೆ ಮಾತ್ರ ಈ ನಿಯಮ ಪಾಲನೆ ಸಾಧ್ಯವಾಗುತ್ತದೆ ಎಂಬ ನಮ್ಮ ಚಾನಲ್ ಅನಿಸಿಕೆಯಾಗಿದೆ. ಈ ಕುರಿತು ತಮ್ಮ ಎಲ್ಲರ ಅನಿಸಿಕೆ ಅಭಿಪ್ರಾಯವನ್ನು ಸ್ವಾಗತಿಸುತ್ತೇವೆ. ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ. ವಿಡಿಯೋವನ್ನು ಲೈಕ್ ಮಾಡಿ.